ಒಂದು ಕಡೆ 18 ಕೋಟಿ ರೂಪಾಯಿ ಚಿನ್ನಾಭರಣ ಕಳ್ಳರಿಗೆ ಖಾಕಿ ಶೋಧ ನಡೆಸ್ತಾ ಇದೆ. ಮತ್ತೊಂದು ಕಡೆ ಅದೇ ದೇಶದ 4 ಕಳ್ಳರು ಖಾಕಿಗೆ ಲಾಕ್ ಆಗಿದ್ದಾರೆ. 2 ಕೆಜಿ ಚಿನ್ನಾಭರಣ ದೋಚಿದ್ದ ನೇಪಾಳ ಖದೀಮರ ಬಂಧನಾಗಿದೆ. 8 ತಿಂಗಳ ನಂತರ ಬೆಂಗಳೂರಿಗೆ ಬಂದು ಸಿಕ್ಕಿಬಿದ್ದಿದ್ದಾರೆ ಕಳ್ಳರು. ಆದ್ರೆ ಕದ್ದ ಚಿನ್ನದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. HAL ಪೊಲೀಸರಿಂದ ಕುಖ್ಯಾತ ನೇಪಾಳಿ ಕಳ್ಳರು ಅಂಧರಾಗಿದ್ದಾರೆ. ನೇಪಾಳದ ಉದಯ್ ಬಿಸ್ತಾ, ಭರತ್ ಬಿಸ್ತಾ ಬಂಧಿತರು. 2025ರ ಮೇನಲ್ಲಿ LBS ನಗರದ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಬಿಜೆಪಿ ಮುಖಂಡ ರಮೇಶ್ ಬಾಬು ಮನೆಯಲ್ಲಿ ನಡೆದಿದ್ದಂತ ಕಳ್ಳತನ ಆಯಿತು. 8 ತಿಂಗಳಿನಿಂದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳರಿಗಾಗಿ ಶೋಧ ನಡೆಸ್ತಾ ಇದ್ರು. ಆದ್ರೆ ಇಲ್ಲಿವರೆಗೂ ಕಳ್ಳರು ಮಾತ್ರ ಪತ್ತೆಯಾಗಿರಲಿಲ್ಲ. ಆದ್ರೆ ಈಗ ಬೇರೊಂದು ಕಳ್ಳರನ್ನ ಹುಡುಕುವ ಸಂದರ್ಭದಲ್ಲಿ ಈ ಕಳ್ಳರು ತಾವಾಗೆ ಬಂದು ಪೊಲೀಸರ ಕೆಡ್ಡಾಗಿ ಬಿದ್ದಿದ್ದಾರೆ. ನೇಪಾಳ ಮೂಲದ ಕಳ್ಳರು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. 2 ಕೆಜಿ ಚಿನ್ನಾಭರಣವನ್ನ ದೋಚಿದ್ರು. ಗುಂಡ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ನೇಪಾಳಿ ಖದೀಮರು ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಮುಖಂಡ ರಮೇಶ್ ಬಾಬು ಮನೆಯ ಕೆಲಸಕ್ಕಿದ್ರು ಇವರು. ಸಹಚರರೊಂದಿಗೆ ಸೇರ್ಕೊಂಡು 2 ಕೆಜಿ ಚಿನ್ನಾಭರಣ ದೋಚಿದ್ದಾರೆ. ಜೊತೆಗೆ 10 ಲಕ್ಷ ರೂಪಾಯಿ ಹಣಕ್ಕೂ ಕೂಡ ಕನ್ನ ಹಾಕಿದ್ದಾರೆ. ನೇಪಾಳಿ ದಂಪತಿಗೆ ಸಾಥ್ ನೀಡಿದ್ದ ಉದಯ್ ಮತ್ತು ಭರತ್ ಬಿಸ್ತಾ ಈ ಆರೋಪಿಗಳಿಗೆ ಊಟ ವಸತಿ ವ್ಯವಸ್ಥೆಯನ್ನ ಮಾಡಿದ್ರು. ಇನ್ನಿಬ್ರು ಖತರ್ನಾಕ್ ಕಳ್ಳರ ಮೇಲೆ HAL ಪೊಲೀಸರು ನಿಗಾ ಇಟ್ಟಿದ್ರು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ 4 ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು HAL ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಕದ್ದ ವಸ್ತುಗಳ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಸದ್ಯ ಸಿಕ್ಕಿರುವ ಆರೋಪಿಗಳಿಂದ ಯಾವುದೇ ರಿಕವರಿ ಆಗಿಲ್ಲ. ಪ್ರಮುಖ ಆರೋಪಿಗಳು ನೇಪಾಳದಲ್ಲೇ ಇರುವ ಮಾಹಿತಿ ಸಿಗ್ತಾ ಇದೆ. ನೇಪಾಳ ಕಳ್ಳರ ಬಳಿ ಮಾಹಿತಿ ಪಡೆಯೋದೇ ಖಾಕಿಗೆ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಬಂಧನ ಆಗಿದೆ, ಕಳ್ಳರನ್ನ ಹಿಡಿದಿದ್ದಾರೆ. ಕಳ್ಳತನ ಮಾಡಿರೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೇಳಿದ್ರು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಆರೋಪಿಗಳೇನೋ ಪೊಲೀಸರ ಕೆಡ್ಡಾಗಿ ಬಿದ್ದಿದ್ದಾರೆ, ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ಆರೋಪಿಗಳು ಮಾತ್ರ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಅದು ಕೂಡ ಕದ್ದಿರೋದು 2 ಕೆಜಿ ಚಿನ್ನ. ಸೊ ಪೊಲೀಸರು ಮುಂದೆ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು, ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದು? ನಯನ, ಬೆಂಗಳೂರಿನಲ್ಲಿ ನೇಪಾಳದವರನ್ನ ಮನೆ ಕೆಲಸಕ್ಕೆ ಸೇರಿಸಿಕೊಳ್ಳುವಂತದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಇದೇ ರೀತಿಯಲ್ಲಿ ಮೊನ್ನೆ 18 ಕೋಟಿ ಹಣವನ್ನ ದೋಚಿ ನೇಪಾಳಕ್ಕೆ ಎಸ್ಕೇಪ್ ಆಗಿದ್ದಾರೆ. 10 ತಿಂಗಳ ಹಿಂದೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಕಳ್ಳತನ ಪ್ರಕರಣ ನಡೆದಿರುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HAL ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಆರೋಪಿಗಳೇನಿರ್ತಾರೆ ಅವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ರು ಅನ್ನುವಂತ ಒಂದು ಮಾಹಿತಿಯನ್ನು ಆಧರಿಸಿ ಈಗ ಅವರನ್ನ ಬಂಧಿಸಿರುವಂತದ್ದು. ಬಂಧಿಸಿದಂತಹ ವೇಳೆಯಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ಒಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸುಮಾರು 2 ಕೆಜಿ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿರ್ತಾರೆ. ರಮೇಶ್ ಬಾಬು ಅನ್ನೋರ ಮನೆಯಲ್ಲಿ ಇವರು ಕಳ್ಳತನವನ್ನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ದಂಪತಿಗಳ ರೀತಿಯಲ್ಲಿ ಇವರು ಮನೆಗೆ ಬರ್ತಾರೆ. ಮನೆಗೆ ಬಂದಂತವ್ರು ಅವರ ಮನೆಯಲ್ಲಿದ್ದಂತ ಚಿನ್ನಾಭರಣಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅವರ ಮನೆಯ CCTVಯನ್ನ ಕೂಡ ಇವರು ಆಫ್ ಮಾಡಿ ಹೋಗಿರ್ತಾರೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುತ್ತೆ. ಆದ್ರೆ ಎಲ್ಲಿಗೆ ಹೋಗಿರ್ತಾರೆ ಅನ್ನುವಂಥದ್ದು ಗೊತ್ತಾಗಿರೋದಿಲ್ಲ. ಒಟ್ಟು 4 ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ನೇಪಾಳದ ಉದಯ್ ಬಿಸ್ತಾ ಹಾಗೆ ಭರತ್ ಬಿಸ್ತಾ ಅಂತ ಹೇಳಿ ಏನಿರ್ತಾರೆ ಅವರಿಬ್ಬರನ್ನ ಈಗಾಗಲೇ ಬಂಧಿಸಿದ್ದಾರೆ. ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತ. ಆದ್ರೆ ವಿಚಾರಣೆ ವೇಳೆಯಲ್ಲಿ ನಾವು ಎಲ್ಲಿ ಆ ಚಿನ್ನಾಭರಣವನ್ನ ಇಟ್ವಿ ಅಥವಾ ಯಾರಿಗೆ ತಗೊಂಡೋಗಿ ಕೊಟ್ವಿ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇಲ್ಲ. ಹಾಗಾಗಿ ರಿಕವರಿಯನ್ನ ಕೂಡ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಕೂಡ ಅಷ್ಟೇ ಈ ರೀತಿಯ ಒಂದು ಘಟನೆಗಳು ಆದಂತಹ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇರ್ತಾರೆ. ಯಾರು ಕೂಡ ನೇಪಾಳ ಮೂಲದವರಾಗಿರ್ಬೋದು ಅಥವಾ ಬೇರೆ ರಾಜ್ಯದವ್ರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದಕ್ಕಿಂತ ಮುಂಚೆ ಪೊಲೀಸರ ಬಳಿಯಲ್ಲಿ ಒಮ್ಮೆ ಪರಿಶೀಲನೆಯನ್ನ ನಡೆಸಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ. ಅವರ ಹಿಂದಿನ ಒಂದು ಕ್ರೈಮ್ ಹಿಸ್ಟ್ರಿಯನ್ನ ತಿಳಿದುಕೊಳ್ಳುವಂತದ್ದು ಒಳ್ಳೆಯದು. ಪೂರ್ವಾಪರಗಳನ್ನ ಯೋಚನೆ ಮಾಡಿ ಅನಂತರದಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಯಾರು ಕೂಡ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಅಷ್ಟೇ ಕಳ್ಳತನ ಆದ ನಂತರದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿದಂತ ನಂತರದಲ್ಲಿ ಇವರು ನೇಪಾಳದವರು ಅನ್ನುವಂಥದ್ದು ಗೊತ್ತಾದ್ರೆ ಅವರು ಸಾಕಷ್ಟು ಅಂದ್ರೆ ಆ ಒಂದು ಚಿನ್ನಾಭರಣವನ್ನು ನೇಪಾಳಕ್ಕೆ ಸಾಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮೊದಲೇ ಒಂದು ಪ್ಲಾನ್ ಅನ್ನ ಮಾಡಿ ಕಳ್ಳತನವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗ ಇಬ್ಬರು ಸಿಕ್ಕಿದ್ದಾರೆ. ಆದ್ರೆ ಅವರಿಂದ ರಿಕವರಿ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಏನೂ ಕೂಡ ರಿಕವರಿ ಸಿಕ್ಕಿಲ್ಲ. ಇನ್ನು ಅವರು ಅನಂತರದಲ್ಲಿ ಮತ್ತೆ ಜಾಮೀನನ್ನ ಪಡೆದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮತ್ತೆ ನೇಪಾಳಕ್ಕೆ ಹೋಗಿ ಅನಂತರದಲ್ಲಿ ಮತ್ತೆ ಬೆಂಗಳೂರಿಗೆ ಬಂದು ಕಳ್ಳತನವನ್ನ ಕೂಡ ಮಾಡ್ತಾ ಇರುವಂತದ್ದು. ನೇರ ಥ್ಯಾಂಕ್ ಯು ಪ್ರಜ್ವಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.